ಪ್ರೀತಿಯ ಹೆಸರಲ್ಲಿ ಮೋಸ ಮಾಡೋರು ಗಲ್ಲಿಗಳಲ್ಲಿ ಸಿಗ್ತಾರೆ. ಇದಕ್ಕೆ ಹೆಚ್ಚಾಗಿ ಬಲಿಯಾಗೋರು ಹುಡುಗಿರೆ. ಆ ವಯಸ್ಸಂಥದ್ದು. ಸಂತೋಷ್ ಅಂತವರು ಇದನ್ನು ಎನ್ಕ್ಯಾಶ್ ಮಾಡ್ಕೋತಾರೆ. ಇಲ್ಲಿ ಆಗಿದ್ದು ಕೂಡ ಅದೇ. ಅಂಜನಾ ಸಭ್ಯ ಹುಡುಗಿ, ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದವಳು. ಅದು ಹೇಗೆ ಈತನ ತೆಕ್ಕೆಗೆ ಬಿದ್ಲೋ, ಈತನ ಅದ್ಯಾವ ಗುಣವನ್ನು ನೋಡಿ ಮರಳಾದ್ಲೋ ಗೊತ್ತಿಲ್ಲ. ಈ ಸಂತೋಷನನ್ನು ಡೀಪಾಗಿ ಪ್ರೀತಿಸತೊಡಗಿದ್ಲು. ಆದರೆ ಇವನ ವಿಷಯದಲ್ಲಿ ಆಕೆ ಅತಂತ್ರ ಸ್ಥಿತಿಯಲ್ಲಿದ್ಲು. ಈತನ ವಿಷಯದಿಂದ ತನ್ನ ಮನೆಯವರನ್ನು ಎದುರು ಹಾಕಿಕೊಂಡಿದ್ಲು. ಆತನನ್ನು ಯಾವ ಪರಿ ಪ್ರೀತಿಸುತ್ತಿದ್ದಳೆಂದರೆ ಆತ ಕೇಳಿದಾಗಲೆಲ್ಲ ಹಣ ಕೊಡ್ತಿದ್ಲು. ಅವನು ಏನು ಕೇಳ್ತಾನೋ ಮರುಕ್ಷಣದಲ್ಲಿ ಅದು ಅವನ ಮುಂದಿರ್ತಿತ್ತು. ಮನೆಯವರ ಕಣ್ತಪ್ಪಿಸಿ ಅಂಜನಾ ಪಾರ್ಕು ಹೋಟ್ಲು ಅಂತ ಭೇಟಿಯಾಗಿ ಬರ್ತಿದ್ಲು. ಇಷ್ಟೆಲ್ಲ ಮಾಡಿದ್ರೂ ನಡೆಯಬಾರದು ನಡೆದು ಹೋಯಿತು. ಕೊನೆಗೆ ಆ ದಿನ ಬಂತು. ಅಂಜನಾ ಸಂತೋಷ್ನ ಬಳಿ ಬಂದು ಮದುವೆಗಾಗಿ ಪೀಡಿಸ್ತಾನೆ ಇದ್ಲು. ಆತ ಅದನ್ನ ನಿರಾಕರಿಸ್ತಾನೆ ಬಂದ. ಬರ್ಬರ್ತಾ ಅಂಜನಳ ಕಾಟ ಜಾಸ್ತಿ ಆಯಿತು. ಸಂತೋಷ್ನ ಸಹನೆಯ ಕಟ್ಟೆ ಒಡೆದಿದ್ದೆ ಅಲ್ಲಿ. ಅಂಜನಾಳನ್ನು ಮೊದಲ ಬಾರಿಗೆ ಮನೆಗೆ ಕರೆದುಕೊಂಡು ಬಂದಿದ್ದ ಸಂತೋಷ್ ಮನೆ ಮಾಲೀಕ ಅವರನ್ನು ನೋಡಿ ಆಕ್ಷೇಪಿಸಿದ. ನನ್ನ ಪಿ ಎನ್ ಸಿ ಸರ್. ಹಾಗೆಲ್ಲ ಕರ್ಕೊಂಬರ್ಬಾರ್ದಿಲ್ಲ, ಅಕ್ಕಪಕ್ಕ ಏನು ತಿಳ್ಕೊಂತಾರೆ ಜನಗಳು. ನಾನು ಪಿ ಎನ್ ಸಿ ಕರ್ಕೊಂಡ್ಬಂದಿದ್ದೀನಿ. ಮಾಡಬಾರ್ದು ನೀವು ಸರ್. ನಾನು ಪಿ ಎನ್ ಸಿ ಸರ್. ಹಾಗೆಲ್ಲ ಕರ್ಕೊಂಬರ್ಬಾರ್ದು ಇಲ್ಲಿ. ನಾನು ಪಿ ಎನ್ ಸಿ ತಿಳ್ಕೊಂತಾರೆ, ಆ ಥರ ಕರ್ಕೊಂಬರ್ಬಾರ್ದು. ಸಂತೋಷ್ ಆಕೆಯನ್ನು ತನ್ನ ಫಿಯಾನ್ಸಿ ಅಂತ ಪರಿಚಯಿಸಿ ಮನೆಗೆ ಕರೆದುಕೊಂಡು ಹೋದ. ಅಲ್ಲಿ ಇಬ್ಬರ ನಡುವೆ ಮದುವೆ ಮಾತುಕತೆಯಾಗಿದೆ. ಪುನಃ ಸಂತೋಷ್ನಿಂದ ಕೇರ್ಲೆಸ್ ಉತ್ತರಗಳು ಬಂದಿದೆ. ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ, ನಾನು ನಿನ್ನ ಮದುವೆ ಮಾಡೋಕ್ಕೂ ಆಗಲ್ಲ. ಯಾಕಾಗಲ್ಲ? ಆದರೆ ಅದೇ ಸಮಯಕ್ಕೆ ಅಂಜನಾ ಸಂತೋಷ್ಲ ಬಳಿ ಬಂದು 1,000 ರೂಪಾಯಿ ಕೇಳಿದಾಳೆ. ಒಂದು ಸ್ವಲ್ಪ ಕಾಸು ಬೇಕು ಇವಾಗ. ಸದ್ಯಕ್ಕೆ ದುಡ್ಡಿಲ್ಲ, ಈಗ ಕೊಡ್ತೀನಿ. ಯಾವಾಗಿರುತ್ತೆ? ಯಾವಾಗ ಸ್ವಲ್ಪ ಅಡ್ಜಸ್ಟ್ ಮಾಡೋ ದುಡ್ಡು, ಯಾವುದು ದುಡ್ಡಿಲ್ಲ ಈಗ. ಈಗಲೇ ಬೇಕು. ಈಗ ಬಂದಾಗ ಕೊಡ್ತೀನಿ ದುಡ್ಡು. ನನಗೆ ದುಡ್ಡಿಲ್ಲ ಈಗ. ಇದ್ದಾಗ ಕೊಡ್ತೀನಿ, ಅಡ್ಜಸ್ಟ್ ಮಾಡೋಕೆ ದುಡ್ಡಿನ ನಂತರ ಇಲ್ಲ. ನಾನು ಎಷ್ಟೊಂದು ಸತಿ ನೀನು ಕೊಟ್ಟು ನಾನು 1,000 ರೂಪಾಯಿ ಕೇಳಿದ್ರೆ ನೀನು ನಂಗೆ ಕೊಡೋಕ್ಕಾಗಲ್ವಾ? ಇದ್ರೆ ಕೊಡ್ತೀನಿ ಅಂತ ಹೇಳ್ದಲ್ಲ, ಕಾಸಿಲ್ವಲ್ಲ ಈಗ ನಂತರ. ಯಾವಾಗ ಕೇಳಿದ್ರು ನೀ ಈಗ ಹೇಳ್ತಾ ಇರ್ತೀಯಾ? ಆತ ಕೊಡೋದಕ್ಕೆ ನಿರಾಕರಿಸಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದ ಆಕೆ 1,000 ರೂಪಾಯಿ ಕೊಡೋಷ್ಟು ಯೋಗ್ಯತೆ ಇಲ್ವಾ ನಿನಗೆ ಅನ್ನೋ ಮೂದಲಿಕೆ ಮಾತುಗಳನ್ನ ಹೇಳಿದಾಳೆ. ಸಿಟ್ಟಿಗೆದ್ದ ಸಂತೋಷ್ ಒಂದು ನಿರ್ಧಾರಕ್ಕೆ ಬಂದಿದ್ದ. ಹೌದು, ಸಂತೋಷ್ ಅಂಜನಳನ್ನು ಸಾಯಿಸಿಬಿಟ್ಟಿದ್ದ. ಮನಸಾರೆ ಪ್ರೀತಿಸಿದ ತಪ್ಪಿಗೆ ಆಕೆ ಪ್ರಾಣವನ್ನೇ ಬಲಿ ಕೊಡಬೇಕಾಗಿತ್ತು. ನಂಬಿದ್ದವನು ಕೈ ಕೊಟ್ಟಿದ್ದ, ಹಾಗೆ ನಂಬಿಕೆ ಕೂಡ. ತನ್ನ ಪ್ರೇಮಿಯನ್ನು ಕೊಂದು ಅದ್ಯಾವ ಮಾಯೆಯಲ್ಲಿ ಪರಾರಿಯಾದ್ನೋ ಗೊತ್ತಿಲ್ಲ. ಮನೆ ಮಾಲೀಕರು ಆ ಶವವನ್ನು ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಆ ಶವದ ಬಳಿ ತನಿಖೆ ಮಾಡಿದ್ರು. ಒಂದಷ್ಟು ಪಾತ್ರೆ, ಗೋಡೆ ಮೇಲಿರುವ ಕ್ಯಾಲೆಂಡರ್ಗಳು, ಸ್ವಲ್ಪ ಬಟ್ಟೆಗಳು ಬಿಟ್ಟರೆ ಸಾಕ್ಷಿ ಅಂತ ಯಾವುದೂ ಇರಲಿಲ್ಲ. ಆದರೆ ಮನೆ ಮಾಲೀಕನಿಗೆ ಮತ್ತು ತನ್ನ ಸಹೋದ್ಯೋಗಿಗಳಿಗೆ ಬಿಟ್ಟರೆ ಅದ್ಯಾರಿಗೂ ಆತನ ಮುಖ ಪರಿಚಯ ಇರಲಿಲ್ಲ. ಮನೆ ಮಾಲೀಕ ಸಿಕ್ದ,
ಆದರೆ ಅವನಿಗೆ ಸಂತೋಷ್ ಕೆಲಸ ಮಾಡ್ತಿದ್ದ ಸ್ಥಳ ಯಾವುದು ಅಂತ ಗೊತ್ತಿರಲಿಲ್ಲ. ಸ್ಟೇಷನ್ನಲ್ಲಿ 302 ಕೇಸ್ ರಿಜಿಸ್ಟರ್ ಆಯಿತು. ಆರೋಪಿ ಅಪ್ಸ್ಕ್ಯಾಂಡಿಂಗ್ ಆಗಿದ್ದ. ಆತ ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಆದರೂ ಆತನನ್ನು ಹಿಡಿಯಲೇಬೇಕಾಯಿತು. ತನಿಖೆ ಶುರುವಾಯಿತು. ಇದರಿಂದ ಬಂದ ಮಾಹಿತಿಗೆ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಯಾಕೆಂದರೆ ಇದಕ್ಕಿಂತ ಮುಂಚೆ 2 ಹೆಣ್ಣು ಮಕ್ಕಳನ್ನು ಹೊಡೆದು ಸಾಯಿಸಿದ್ದ. ಇದರ ಬಗ್ಗೆ ಹೇಳ್ತೀವಿ ಒಂದು ಬ್ರೇಕ್ನ ನಂತರ.